ನಮಸ್ತೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ಇವತ್ತು ರಜಾ ಇದ್ದಿದ್ದರಿಂದ ಬೇಸಿಗೆ ಬೇರೆ ಬಂದಿದೆ. ಸೊ ಮಳೆ ಕಾಟ ಇಲ್ಲ, ಹಾಗಾಗಿ ಹೊರಗಡೆ ಒಲೆ ಹಚ್ಚೋ ವ್ಯವಸ್ಥೆ ಮಾಡಿಕೊಂಡು ದಮ್ ರೈಸ್ ಅಂತ ಮಾಡಿದ್ದು ಭಾಳ ಚೆನ್ನಾಗಿತ್ತು. ಸೊ ಮಕ್ಕಳಿಗೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ವಾರಕ್ಕೊಂದ್ಸಲಿ ಈ ಥರ ರಜಾ ಇದ್ದಾಗ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆ ಪರಿಸರ ಹೇಳ್ಕೊಡಿ, ಪರಿಸರದಲ್ಲಿ ಹೆಂಗೆ ಬದುಕಬೇಕು ಅಂತ ಹೇಳ್ಕೊಡಿ. ಅದೇ ನೆಮ್ಮದಿ ಅಲ್ವಾ. ಕೆಲವರು ಹೇಳ್ತಾರೆ ದುಡ್ಡಿದ್ರೆ ಎಲ್ಲ ಸಿಗುತ್ತೆ, ಎಲ್ಲ ನೆಮ್ಮದಿ ಸಿಗುತ್ತೆ ಅಂತ. ಬಟ್ ದುಡ್ಡೇ ಎಲ್ಲ ಅಲ್ಲ. ನೆಮ್ಮದಿ ಸಿಗಬೇಕು ಅಂದರೆ ಮನಸ್ಸು ಸರಿಯಾಗಿರಬೇಕು. ಮನಸ್ಸು ಸರಿಯಾಗಿರಬೇಕು ಅಂದರೆ ಆಸೆಯಿಂದ ಹೋಗೋದು ಬಿಡಬೇಕು. ಆಸೆಯಿಂದ ಹೋಗೋದು ಬಿಡಬೇಕು ಅಂದರೆ ಗೊತ್ತಲ್ಲ, ನಮ್ಮ ಮನಸ್ಸನ್ನು ನಮ್ಮಲ್ಲೇ ಇಟ್ಕೊಂಡು ಇರೋದ್ರಲ್ಲಿ ತೃಪ್ತಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂದರೆ ಯಾವುದೂ ಬೇಕಾಗಿಲ್ಲ ರೀ, ಯಾವುದೂ ದೊಡ್ಡದಲ್ಲ. ಮನುಷ್ಯನ ಮನಸ್ಸು ಇದೆ ಅಂತ ಇರೋದ್ರಲ್ಲಿ ಬದುಕ್ಬಿಡೋಣ, ಅಷ್ಟೇ ಸಾಕಲ್ವ. ಮನುಷ್ಯನ ಬದುಕು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವತ್ತು ಹೊಡೆದೋಗುತ್ತೋ ಹೇಳೋಕ್ಕಾಗಲ್ಲ. ಆ ಹೊಡೆಯೋದ್ರೊಳಗೆ ಈ ಥರ ಎಲ್ಲ ಪರಿಸರದಲ್ಲಿ ಅನುಭವಿಸಿ, ಅದೇ ಗ್ಯಾಸು, ಅದೇ ಕುಕ್ಕರು, ಅದೇ ಸ್ಟವ್ವು, ಜೀವನ ಸಾಕಾಗೋಗಿರುತ್ತಲ್ವ. ಸೊ ಈ ಥರನೂ ಒಂದು ಸರಿ ಅನುಭವಿಸಿದ್ರೆ ಭಾಳ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಏನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ. ಶರಣಯ್ಯ. ಅಡುವನ್ಮಾನೆ ಊಟ ರುಚಿಯಮ್ಮಿ ರಂಗರಂಗನಂದ ಗಿರಿ ರಂಗನಂದ ಹೊಂಗೆ ನೆರಳಿನಿದ್ದೆ ಸುಖವಮ್ಮಿ ರಂಗರಂಗನಂದ ಗಿರಿ ರಂಗನಂದ